ನಮಸ್ಕಾರ ರೀ. ಇವತ್ತು ಭಾಳ ದಿವಸ ಆಗಿತ್ತು ಕೊರದ ಹಿಟ್ಟಿನ ಪಲ್ಯ ತಿನ್ನಬೇಕು ಅನಿಸಿ ಮಾಡ್ಬೇಕಂದ್ರೆ ಆಗಿದ್ದಿಲ್ಲ. ಇವತ್ತು ಮಾಡಕತ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ನಿಮಗೆ ಇಷ್ಟ ಆದ್ರೆ ನೀವು ಈ ವಿಧಾನದಾಗ ಮಾಡಿರಿ, ಸೂಪರ್ ಟೇಸ್ಟಿ ಆದಂಥ ಕೊರದ ಹಿಟ್ಟಿನ ಪಲ್ಯ ರೆಡಿ ಆಗ್ತದೆ ನೋಡಿರಿ. ಒಂದು ಕಡಾಯಿ ಇಟ್ಟು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ. ಸಾಸಿವೆ ಜೀರಿಗೆ ಹಾಕೀನಿ. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಸಾಸಿವೆ ಜೀರಿಗೆ ಚಟಪಟ ಅಂದು ಒಂದು 2 ದೊಡ್ಡ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೀನಿ. ಕರಿಬೇವು ಹೆಚ್ಚಿಟ್ಕೊಂಡೀನಿ. ಇದಕ್ಕೆ ಮೇನ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕು ಮಾಡಿಟ್ಕೊಂಡೀನಿ. ಕರಿಬೇವು ಈರುಳ್ಳಿ ಹಾಕೋಣ. ದೊಡ್ಡ 2 ಈರುಳ್ಳಿ ಸಣ್ಣಗೆ ಹೆಚ್ಕೊಂಡೀನಿ. ಒಂದು 2 ಕಡ್ಡಿ ಕರಿಬೇವು ಸಣ್ಣಕ್ಕೆ ಕೈಲೇ ಚೂಟಿಟ್ಕೊಂಡೀನಿ. ಒಳ್ಳೆ ಘಮ ಬರ್ತೈತೆ, ಆರೋಗ್ಯಕ್ಕೂ ಒಳ್ಳೆಯದು ಕರಿಬೇವು. ಇದು ಹಸಿ ಸ್ಮೆಲ್ ಹೋಗಿ ಚೆಂದ ಫ್ರೈ ಆಗಲಿ ಈರುಳ್ಳಿ. ಈರುಳ್ಳಿ ಸ್ವಲ್ಪ ಬೆಂದ ನಂತರ ಇದ್ರಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕು. ಎಲ್ಲಾದರೂ ಬೀಗರ ಮನೆಗೆ ಹೋಗ್ಬೇಕಾರೆ, ಟೂರು ಪಿಕ್ನಿಕ್ ಹೋಗ್ಬೇಕಾರೆ ಬುತ್ತಿ ಗಂಟ್ನಾಗ ಈ ಕೊರದ ಹಿಟ್ಟಿನ ಪಲ್ಯ, ಎಣ್ಣೆಗಾಯಿ ಬದ್ನಿಕಾಯಿ, ಕೆಂಪಿಂಡಿ, ಶೇಂಗಾ ಚಟ್ನಿ ಇರಲೇಬೇಕು ನೋಡಿರಿ. ಮೊಸರು ಬುತ್ತಿ ಇಷ್ಟೆಲ್ಲ ಇರಬೇಕು ಅದ್ರಾಗ. ಆಮೇಲೆ ಇಷ್ಟೆಲ್ಲ ಇದ್ದಿಂದ ರೊಟ್ಟಿ ಬೇಡ ಅಂತ ಅನ್ಬೇಡ್ರಿ. ರೊಟ್ಟಿ ಅಂತೂ ಮೊದಲು ಬೇಕು. ಬಿಸಿ ಬಿಸಿ ಜೋಳದ ರೊಟ್ಟಿ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದೆ 2 ಟೇಬಲ್ ಸ್ಪೂನ್. ಸ್ವಲ್ಪ ಖಾರ ಇರಬೇಕು ಪಲ್ಯ, ಅಂದ್ರೆ ರುಚಿ ಬರ್ತೈತಿ. ಉಪ್ಪು ಖಾರ ಹುಳಿ ಮುಂದಿರಬೇಕು, ಹಿಂದಿರಬೇಕು. ಅಂದ್ರೆ ಸ್ಟ್ರಾಂಗ್ ಆಗಿರಬೇಕು, ಹೆಚ್ಚಿಗೆ ಇರಬೇಕು ಅಂತ ಅರ್ಥ. ಇದನ್ನು ಚೆಂದಾಗಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಸಿದು ರುಬ್ಬಿರ್ತೇವಲ್ಲ, ಫ್ರೈ ಆಗ್ಬೇಕು. ಎಣ್ಣೆ ಒಳಗೆ ಚಲೋ ಹೊತ್ನಂಗೆ ಒಗ್ಗರಣೆಗೆ ಫ್ರೈ ಆಗಲಿ. ಆನಂತರ 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ಹಾಕಿ ರಸ ತೆಗೆದಿದ್ದೆ, ಆ ರಸ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹುಣಸೆ ರಸ ಹಾಕಿಂದ ಅದ್ರ ತಕ್ಕಂಗೆ ಬೆಲ್ಲ ಹಾಕಬೇಕು. ಕೊರದ ಹಿಟ್ಟಿನ ಪಲ್ಯ ಯಾರಿಗೆಲ್ಲ ಇಷ್ಟ, ಈ ವಿಡಿಯೋ ನೋಡಿ ಮಾಡ್ಕೊರಿ. ನೀವು ಹೆಂಗೆ ಮಾಡ್ತೀರಿ, ನಾವು ಈ ವಿಧಾನದಾಗ ಮಾಡ್ತೀವಿ. ಬೆಲ್ಲ ಹಾಕಿದೆ ಈಗ ಹುಳಿಗೆ ತಕ್ಕಷ್ಟು. ನೋಡಿರಿ, ನಾವು ಊಟದಾಗ ಉಣ್ಣೋದಕ್ಕಿಂತ ಬರೀ ಬಾಯ್ಲೇನ ತಿಂತೇವೆ. ಇದನ್ನ ಪೀಸ್ಗಳನ್ನು ತಿಂದು ಟೀ ಕುಡಿತೇವೆ ನಾವು, ಅಷ್ಟೊಂದು ಇಷ್ಟ ನಮಗೆ. ಹುಳಿ ಬೆಲ್ಲ ಚಲೋ ಹೊತ್ನಂಗೆ ಕುದಿಬೇಕು ಒಗ್ಗರಣೆಯೊಳಗೆ. ಕಾಲು ಸ್ಪೂನ್ ಅರಿಶಿಣ ಪುಡಿ, 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಮನೆಯೊಳಗೆ ಮಾಡಿದಂಥ ಸಾಂಬಾರು ಪುಡಿ. ಇದೊಂದು ಸಾಂಬಾರು ಪುಡಿ ಹಾಕಿದ್ರೆ ಎಲ್ಲ ಇದ್ರಾಗ ಇರ್ತೈತಿ, ಮತ್ತು ಬೇರೆ ಹಾಕೋದು ಅವಶ್ಯಕತೆ ಇಲ್ಲ. ಇದು ಚಲೋ ಹೊತ್ನಂಗೆ ಕುದಿಬೇಕು. ಆನಂತರ 1-2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಬೇಸನ್ ನಾನು ನೀರೊಳಗೆ ಕಲಸಿಟ್ಕೊಂಡೇನಿ. ಅದನ್ನು ಇದಕ್ಕೆ ಹಾಕೋಣ. ಈಗ ಯಾಕೆ ಹಿಂಗೆ ಮೊದಲು ಮಾಡಿ ಹಾಕ್ತೀನಿ ಅಂದರೆ, ಇದನ್ನು ಹಾಕಿ ಹಿಟ್ಟಿನ ಪಲ್ಯಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಪಳಪಳ ಅಂತ ಕುದಿಬೇಕಿದು. ಕುದಿಯೋ ಹೊತ್ತಿನಾಗ ಒಣ ಹಿಟ್ಟು ಹಾಕಿ ಕಲಿಸಿಬಿಟ್ರೆ ಗಂಟಾಗಂಗಿಲ್ಲ. ಗಂಟು ಆಗ್ತತಿ ಅನ್ನೋಕ್ಕೋಸ್ಕರ ನಾನು ಮೊದಲು ಒಂದು ಸ್ವಲ್ಪ ಇದನ್ನು ಈ ಥರ ಕಲಿಸಿ ಹಾಕ್ತೀನಿ. ಇದು ನೋಡಿರಿ, ಎಷ್ಟು ನೀರು ಬೇಕು ಇದಕ್ಕೆ ಹಾಕಿ ಪಳಪಳ ಅಂತ ಕುದಿಯೋ ಹೊತ್ತಿನಾಗ ಒಣ ಹಿಟ್ಟು ಹಾಕಬೇಕು. ಗಂಟಾಗಂಗಿಲ್ಲ. ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಗರ ಅಂತ ತಿರುಗಿಸ್ಬೇಕು. ಗಂಟಾಗೋದಲ್ಲ. ಡೈರೆಕ್ಟ್ ಒಣ ಹಿಟ್ಟು ಹಾಕಿಬಿಟ್ರೆ ಗಂಟಾಗೋ ಚಾನ್ಸ್ ಇರ್ತೈತಿ. ಅದಕ್ಕೋಸ್ಕರ ಮೊದಲು 1-2 ಸ್ಪೂನು ನೀರನ್ನ ಕಲಿಸಿ ಹಾಕೀನಿ. ಡೈರೆಕ್ಟ್ ಹಾಕಿ ಮಾಡೋರು ಮಾಡ್ತಾರೋ ನೋಡಿರಿ. ಈಗ ಇಷ್ಟಿಷ್ಟ ಹಿಟ್ಟು ಹಾಕಿ ಅದೆಷ್ಟು ಹಿಟ್ಟು ಹಿಡಿತೈತಿ ಅಷ್ಟು ಹಿಟ್ಟು ಹಾಕಿ
ಕಲಿಸ್ಕೊಂತ ಒಂದು ಚಲೋತ್ನಾಗ ತಿರುಗಿಸ್ಬಿಟ್ರೆ ಗಂಟಾಗಲ್ಲ. ನೋಡಿರಿ ಇಷ್ಟಾರು ಸಾಕು. ಮೇಲೆ ಪ್ಲೇಟ್ ಮುಚ್ಚುನು, ಯಾಕಂದ್ರೆ ಚಲೋ ಬೇಯಬೇಕದು. ಬೆಂದಿಂದ ಗಟ್ಟಿ ಆಗ್ತತಿ. ಈಗ ರೆಡಿ ಆಯ್ತು ನೋಡಿರಿ. ಸ್ವಲ್ಪ ಆರಬೇಕದು. ಆರಿಂದ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಮೇಲೆ ಇದನ್ನು ಬಡದು ಬಿಡೋಣ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದಕ್ಕೆ ಇದು ಬೆಂದಂಥ ಬೇಸನ್ ಹಾಕಿ ಬಡದು ಬಿಡೋಣ. ನೋಡಿರಿ ಇದನ್ನೆಲ್ಲ ಚೆನ್ನಾಗಿ ಒಂದೇ ಲೆವೆಲ್ನಾಗ ಬಡದು ಬಿಡೋಣ. ಆನಂತರ ಇದ್ರ ಮೇಲೆ ಒಣ ಕೊಬ್ಬರಿ ಹಾಕೋಣ, ಕೊತ್ತಂಬರಿ ಹಾಕೋಣ, ಕಟ್ ಮಾಡೋಣ. ಯಾರೆಲ್ಲ ವಿಡಿಯೋ ನೋಡಾಕತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ ಇದನ್ನ ಕಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಆರಿಂದ ಪೀಸ್ಗಳನ್ನು ತೆಗೆದು ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿದ ತಕ್ಷಣ ಬಾಯಾಗ ನೀರು ಬರ್ತದೆ ನೋಡಿರಿ. ತಿನ್ನಬೇಕು ಅಂತ ಅನ್ನಿಸ್ತತಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತತಿ. ಒಂದು ಸಲ ಟ್ರೈ ಮಾಡಿರಿ. ಸ್ವಲ್ಪ ಉಗುರು ಬೆಚ್ಚಗೈತಿದೆ. ಈಗ ಪೂರ್ತಿ ಆರಿಂದ ಪೀಸ್ಗಳನ್ನು ತೆಗೆದು ನಿಮಗೆ ತೋರಿಸ್ತೇನೆ. ಇಷ್ಟು ದಪ್ಪ ಇದ್ದರೆ ಸಾಕು. ಅತೀ ದಪ್ಪ ಆಗಬಾರ್ದು, ಅತಿ ತೆಳ್ಳಗಾಗಬಾರ್ದು. ಇದು ಕರೆಕ್ಟ್ ಅಂದ್ರೆ ಕರೆಕ್ಟ್ ಐತಿ. ಈಗ ಪೀಸ್ಗಳು ದಪ್ಪ ಇಷ್ಟು ದಪ್ಪ ಇದ್ದರೆ ಸಾಕು. ಬರೀ ಬಾಯಿಲೆ ತಿನ್ನಬೇಕು ಅನ್ನಿಸ್ತದೆ ನೋಡಿರಿ. ನಮ್ಮ ಮನೆಯಾಗಂತೂ ಎಲ್ಲರೂ ಬರೀ ಬಾಯಿಲೆ ತಿಂದು ಟೀ ಕುಡಿತೇವೆ ನಾವು. ಊಟದಾಗ ತಿನ್ನೋದೇ ಇಲ್ಲ, ಬರೀ ಬಾಯಿಲೆನೇ ತಿಂತೇವೆ. ಇಲ್ಲಿ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.